स्मृते पुराणालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यौ कृतौ वन्दे भगवन्तौ पुनः पुनः। ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 209ನೇ ಶ್ಲೋಕ ಅಲ್ಲಮ್ಮ. 209ನೇ ಶ್ಲೋಕವನ್ನ ಆಚಾರ್ಯರು ಅನುಭಾವಿಗಳು ಸದ್ಗುರು ಸಿದ್ಧಾರೂಢ ಶಿವಪತ್ರ ಮಹಾಸ್ವಾಮಿ ಬಸವಾನಂದರಂತ ಆತ್ಮಜ್ಞಾನಿಗಳು ಅದರ ಅನುಭವವನ್ನ ಜಗತ್ತಿಗೆ ತಿಳಿಯಪಡಿಸುವಂತ ವಿಚಾರವನ್ನ ಮಾಡಿದಂತ ಪುಣ್ಯಾತ್ಮರು. ಅಂಥ ಎಲ್ಲ ಪುಣ್ಯಾತ್ಮರ ಶ್ರೀಪಾದಕ್ಕ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈಗ ಆನಂದಮಯ ಕೋಶದಲ್ಲಿ 209ನೇ ಶ್ಲೋಕದಲ್ಲಿ ಅಯಂ ಆನಂದಮಯ ಪರಾತ್ಮ ಸೋಪಾಧಿಕತ್ವಾತ್ ಪ್ರಕೃತೆ ವಿಕಾರಾತ್ ಕಾರ್ಯತ್ವ ಹೇತು ಸುಕೃತಿ ಕ್ರಿಯೆಯ ವಿಕಾರ ಸಂಘಾತ ಸಂಹಿತತ್ವಾತ್ ಪರಾತ್ಮ ಅಂತ ಈ ಶ್ಲೋಕದ ಅಭಿಪ್ರಾಯ. ಹೀಗೆಂದರೆ ಹಿಂದಿನ ಸೂತ್ರದಂತೆ ನಮಗೆ ಆನಂದಮಯ ಕೋಶದ ಸ್ಫೂರ್ತಿಯು ಪೂರ್ಣವಾಗಿ ಇರುತ್ತದೆ. ಆದರೆ ಕನಸು, ಎಚ್ಚರ ಇವುಗಳಲ್ಲಿ ಪ್ರಿಯ ವಸ್ತುಗಳ ದರ್ಶನವೇ ಮೊದಲಾದ ಕಾರಣಗಳಿಂದ ಪೂರ್ಣವಾದ ಆನಂದ ನಮಗೆ ಅಪೂರ್ಣವಾಗಿ ಗೋಚರವಾಗುತ್ತದೆ. ಕಾರಣ ಇದು ಕೂಡ ಉಪಾದಿಯಿಂದ ಕೂಡಿದೆ. ಅಲ್ಲಿ ಆನಂದಮಯ ಕೋಶ ಇದು ಒಂದು ಉಪಾದ್ಯಮ. ಇದು ಪುಣ್ಯ ಕರ್ಮದ ಫಲವಾಗಿದೆ ಮತ್ತು ವಿಕಾರಗಳಾದ ಇತರ ಕೋಶಗಳಿಂದ ಇದು ಮುಚ್ಚಲ್ಪಟ್ಟಿದೆ ಅಂತ ಇಲ್ಲಿ ಹೇಳುವ ಪ್ರಯತ್ನವನ್ನ ಮಾಡುತ್ತಾರೆ. ಕಾರಣ ಸ್ಟಾರ್ಟಿಂಗ್ ನೋಡಪ್ಪ ನೆನಪೈತೆ ಒಂದು ನಿಮಿಷ. ಸಿದ್ಧಾರೂಢ ಯತೀಶ್ವರಮಲ್ಲ ನಾಮಲ್ಲಿ ಕರೆದ ಹೇಳ್ತೀನಿ ಇಲ್ಲಿ ಲೈನ್ ಇದು ಉಪಾಧಿ ಪರಿಚ್ಛಿನ್ನವಾಗಿದೆ. ಆದ ಕಾರಣ ಈ ಆನಂದವು ಕೂಡ ಪರಿಚ್ಛಿನ್ನವಾಗುತ್ತದೆ. ನಮಗೆ ಅನುಭವ ಆದ ಕೆಲವು ಸಮಯದಲ್ಲಿ ಆನಂದಮಯ ಕೋಶದ ಅನುಭವ ಇರುತ್ತದೆ. ಇನ್ನು ಕೆಲವು ಸಮಯದಲ್ಲಿ ಅವುಗಳ ಅನುಭವ ಇರುವುದಿಲ್ಲ. ಆದ್ದರಿಂದ ಆನಂದಮಯ ಕೋಶವು ಯಾವಾಗಲೂ ಪರಮಾನಂದ ರೂಪವಾಗಿ ಶಾಶ್ವತವಾಗಿ
ಇರುವಂತ ಆತ್ಮ ಸ್ವರೂಪ ಇದು ಆಗಲಾರದು. ಹ್ಮ್ ಮತ್ತೆ ಆನಂದಮಯ ಕೋಶ ಹ್ಮ್ ಸ್ಥೂಲ ವಸ್ತುವಿನ ಸೂಕ್ಷ್ಮ ರೂಪ ಇರುತ್ತದೆ. ಹ್ಮ್ ಅದರ ಸ್ಥೂಲವಾದ ವಿಕಾರವೆಂದರೆ ಹ್ಮ್ ಬಯಕೆ. ಹ್ಮ್ ಸ್ಥೂಲತಮವಾದ ರೂಪ ಕ್ರಿಯ ಆನಂದಮಯ ಕೋಶವು ಹ್ಮ್ ವಾಸನೆಗಳಿಂದ ತುಂಬಿದ ಕಾರಣ ಶರೀರದಿಂದ ರಚಿತವಾಗಿದೆ. ಹ್ಮ್ ಆದ್ದರಿಂದ ದೇಹ ಬುದ್ಧಿ ಮನಸ್ಸುಗಳಂತೆ ಹ್ಮ್ ಇದು ವಿಕಾರವೇ. ಹ್ಮ್ ಆದ ಕಾರಣ ಅವಿಕಾರಿಯಾದ ಆತ್ಮ ಆಗಲು ಸಾಧ್ಯವಿಲ್ಲ. ಹ್ಮ್ ನಮಗೆಲ್ಲ ಬಹಳ ಆನಂದ ಆಗಿ ಎಷ್ಟೋ ಸಲ ಹ್ಮ್ ಒಂದು ಒಳ್ಳೆ ಹೂವನ್ನ ನೋಡಿದಾಗ ಹ್ಮ್ ಅದರ ವಾಸನೆಯನ್ನ ಗ್ರಹಿಸಿದಾಗ ಹ್ಮ್ ಅದರ ಬಣ್ಣಗಳನ್ನ ನೋಡಿದಾಗ ಹ್ಮ್ ಅತ್ಯಂತ ಸಂತೋಷವಾಗುತ್ತದೆ, ಆನಂದವಾಗುತ್ತದೆ ಮನಸ್ಸು. ಹ್ಮ್ ಕಾರಣ ಏನಂದ್ರೆ ಹ್ಮ್ ನಾವು ನೋಡುವ ಸ್ಥೂಲ ವಸ್ತುವಿನ ಹ್ಮ್ ರೂಪ ಹ್ಮ್ ಮತ್ತು ಆಕಾರ ಹ್ಮ್ ಮತ್ತು ಅದರಲ್ಲಿ ಇರುವಂತ ಭಾವ, ಹ್ಮ್ ಅದನ್ನು ನೋಡಿ ಆನಂದ ಆಗ್ಯದಲ್ಲಮ್ಮ. ಹ್ಮ್ ಅದೇ ಒಂದು ಹೂವು ಹ್ಮ್ ವಿಕಾರ ಆಗ್ತಾ ಹೋಯ್ತು, ಹ್ಮ್ ಅದು ಬಾಡ್ತಾ ಬರ್ತದ. ಹ್ಮ್ ಬಾಡಿದಂತೆಲ್ಲ ತನ್ನ ರೂಪವನ್ನ ಕಳ್ಕೊಂತದ. ಹ್ಮ್ ರೂಪದ ಜೊತೆಯಲ್ಲಿ ತನ್ನ ವಾಸನೆಯನ್ನು ಕಳೆದುಕೊಂಡಾಗ ಹ್ಮ್ ಮೊದಲು ಯಾವ ವಸ್ತುವಿನನ್ನ ನೋಡಿ ಕಂಡು ಆನಂದ ಅನುಭವಿಸಿದ್ದೇವೋ ಹ್ಮ್ ಈಗ ಆ ವಸ್ತುವಿನ ವಿಕಾರದಿಂದ ಹ್ಮ್ ನಮ್ಮ ಆನಂದ ಕೂಡ ವಿಕಾರ ಆಯ್ತು. ಹ್ಮ್ ಹೌದಿಲ್ಲ? ಹ್ಮ್ ನಾವು ಎಷ್ಟು ಆನಂದವಾಗಿ ಆ ಹೂವನ್ನ ಸ್ವೀಕಾರ ಮಾಡಿದ್ದೀವಿ, ಹ್ಮ್ ಆ ಆನಂದ ಅದು ನಶಿಸಿ ಹೋಗಿ ಅದೇ ಹೂವನ್ನ ಬಿಸಾಕ್ತೇವೆ. ಹ್ಮ್ ಅಂದ್ರೆ ಈಗ ಆ ಹೂವಿನಲ್ಲಿದ್ದಂತ ಆನಂದ ಸಂತೋಷ ಈಗಿಲ್ಲ ಅಂತ ಅರ್ಥ ಆಯ್ತು. ಹ್ಮ್ ಇದೇ ಪ್ರಕಾರವಾಗಿ ನಮಗೆ ಕೆಲವು ಸಂದರ್ಭದಲ್ಲಿ ಆನಂದ, ಹ್ಮ್ ಕೆಲವು ಸಂದರ್ಭದಲ್ಲಿ ದುಃಖ ಆಗೋದು. ಹ್ಮ್ ಈ ಆನಂದ ನಿಜವಾದ ನಮ್ಮ ಸ್ವರೂಪದ ಆನಂದ ಅಲ್ಲ. ಹ್ಮ್ ಯಾಕೆ ಎಂದರೆ ಹ್ಮ್ ಇದು ಹ್ಮ್ ನಿತ್ಯ ಆನಂದ ಸ್ವರೂಪ. ಹ್ಮ್ ಆತ್ಮ ನಿತ್ಯ. ಹ್ಮ್ ಆತ್ಮ ನಿತ್ಯ ಆದ ಮೇಲೆ ಅದರ ಆನಂದ ಕೂಡ ನಿತ್ಯ. ಈಗ ಹೂ ಅನಿತ್ಯ ನಮ್ಮ ಅನಿತ್ಯ ಆದದಕ್ಕೆ ಅದರಿಂದ ಉಂಟಾದ ಆನಂದ ಕೂಡ ಅನಿತ್ಯ ಆಯ್ತು. ಹ್ಮ್ ಅದು ಶಾಶ್ವತವಾಗಿ ಉಳಿಲಿಲ್ಲ. ಹ್ಮ್ ಅದರಂತೆ ಆತ್ಮ ಆನಂದ ಅಲ್ಲ, ಹ್ಮ್ ಅದು ನಿತ್ಯ ಆನಂದ ಸ್ವರೂಪ. ಹ್ಮ್ ಯಾಕೆಂದ್ರೆ ಮೂರು ಕಾಲದಲ್ಲಿ ಭಾವಿ ಹೊಂದದೇ ಇರುವುದು. ಹ್ಮ್ ಹೂವು ಬಾಡಿ ಹೋದಂಗ ಹ್ಮ್ ನಮ್ಮ ಸ್ವರೂಪ ಆನಂದ ಅದು ಕಡಿಮೆ ಆಗುವುದಿಲ್ಲ, ಹ್ಮ್ ಅದು ಬಾಡುವುದಿಲ್ಲ, ಹ್ಮ್ ಯಾವಾಗಲೂ ಆನಂದವಾಗಿರಬಹುದು. ಹ್ಮ್ ಅದಕ್ಕಾಗಿ ಹ್ಮ್ ಮೇಲೆ ಹೇಳಿದಂತೆ ಆನಂದಮಯ ಕೋಶವು ಆತ್ಮ ಆಗಲಾರದು. ಹ್ಮ್ ಆತ್ಮನು ಸದಾ ಇರುವವನು. ಹ್ಮ್ ಅಷ್ಟೇ ಅಲ್ಲ, ಆತ್ಮನು ಇಲ್ಲದ ಸ್ಥಳವೇ ಇಲ್ಲ. ಹ್ಮ್ ಆತ್ಮ ಪರಿಪೂರ್ಣ ಅಂತ ಒಪ್ಪಿಕೊಂಡ ಮೇಲೆ ಹ್ಮ್ ಅದು ಆಕಾಶ ಹೇಗೆ ಪರಿಪೂರ್ಣವಾಗಿ ಎಲ್ಲಾ ಕಡೆ ಇದೆಯೋ, ಹ್ಮ್ ಆಕಾಶವನ್ನ ಮೀರಿದಂತ ಆತ್ಮ ಹ್ಮ್
ಎಲ್ಲಾ ಕಡೆ ಇರೋದು, ಅದು ಇಲ್ಲದ ಜಾಗನೇ ಇಲ್ಲ ಅಂತ. ಹ್ಮ್ ಮತ್ತೆ ಅದು ಹಿಂದಿನ ಕೃತಾಯುಗದಲ್ಲಿ ಇತ್ತು, ಹ್ಮ್ ಸತ್ಯ ಕಾಲದಲ್ಲಿ ಇತ್ತು, ಹ್ಮ್ ದ್ವಾಪಾರದಲ್ಲಿ ಇಲ್ಲ, ಹ್ಮ್ ಕೃತಾಯುಗದಲ್ಲಿ ಮತ್ತೆ ಇದೆ, ಹ್ಮ್ ಕಲಿಯುಗದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಹ್ಮ್ ಎಲ್ಲಾ ಕಾಲದಲ್ಲಿಯೂ ಇದ್ದದ್ದು ಅದು ಆತ್ಮ. ಹ್ಮ್ ಅದು ಆತ್ಮಗೆ ಇನ್ನೊಂದು ಲಕ್ಷಣ ಏನಂದ್ರೆ ಅದು ಅವಿಕಾರಿ. ಹ್ಮ್ ಆತ್ಮನಿಗೆ ವಿಕಾರವೇ ಇಲ್ಲ. ಹ್ಮ್ ದೇಹಕ್ಕೆ ವಿಕಾರ ತಪ್ಪಿದ್ದಲ್ಲ. ಹ್ಮ್ ದೇಹ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರುವುದಿಲ್ಲ. ಹ್ಮ್ ದೇಹ ಅನ್ನುವಂಥದ್ದು ಎಲ್ಲಾ ಕಡೆ ಪೂರ್ಣವಾಗಿ ತಾನೇ ಇಲ್ಲ. ಹ್ಮ್ ಅದು ಅಲ್ಲದೆ ಹ್ಮ್ ಆತ್ಮನಿಗೆ ಯಾವ ವಿಕಾರಗಳು ಇಲ್ಲ ಹ್ಮ್ ಮತ್ತು ವಿಕಾರಗಳಿಗೆ ಒಳಗಾಗುವನೂ ಅಲ್ಲ. ಹ್ಮ್ ದೇಹಕ್ಕೆ ವಿಕಾರ ತಪ್ಪಿದ್ದಲ್ಲ, ಹ್ಮ್ ಆತ್ಮ ದೇಹದ ವಿಕಾರಕ್ಕೆ ಒಳಗಾಗುವನು ಅಲ್ಲ. ಹ್ಮ್ ಅವನ ಇರುವಿಕೆಗೆ ಹ್ಮ್ ಯಾವ ಉಪಕರಣ ಸಾಧನಗಳ ಅಗತ್ಯವೂ ಇಲ್ಲ. ಹ್ಮ್ ಅವನು ಇರಬೇಕಾಗಿತ್ತು ಅಂದ್ರೆ ಹ್ಮ್ ಏನೋ ಒಂದು ವಸ್ತು ಬೇಕು ಅಂತೇನು ಅರ್ಥ ಅಲ್ಲಮ್ಮ. ಹ್ಮ್ ವಸ್ತುಗಳಲ್ಲಿಯೂ ಇದ್ದಾನೆ, ಹ್ಮ್ ಬ್ರಹ್ಮಾಂಡದಲ್ಲಿಯೂ ಇದ್ದಾನೆ, ಹ್ಮ್ ಪಿಂಡಾಂಡದಲ್ಲಿಯೂ ಇದ್ದಾನೆ, ಹ್ಮ್ 14 ಲೋಕದಲ್ಲಿ ಹ್ಮ್ ಇರುವಂತವನು ಆತ್ಮ. ಹ್ಮ್ ಅದಕ್ಕಾಗಿ ಅವನಿಗೋಸ್ಕರವಾಗಿ ಈಗ ನೋಡ್ರಿ, ನಾವು ಜೀವಾತ್ಮ ನಾವಿರಬೇಕಾದ್ರೆ ದೇಹ ಇರ್ಬೇಕಂತೀವಿ ನಾವು. ಹ್ಮ್ ದೇಹ ಇಲ್ಲದೆ ಇದ್ರೆ ನಾವಿಲ್ಲ ಅಂತ ತಿಳ್ಕೊಂಡಿವಿ. ಹ್ಮ್ ಆತ್ಮಗೆ ದೇಹ ಇರಲೇಬೇಕಂತೇನಿಲ್ಲ, ಹ್ಮ್ ಇರಬಾರದಂತನೂ ಇಲ್ಲ. ಹ್ಮ್ ದೇಹ ಇದ್ರೂ ಇರುವವನೇ, ಹ್ಮ್ ದೇಹ ಇಲ್ಲದಿದ್ದರೂ ಕೂಡ ಅವನು ಇರುವವನೇ. ಹ್ಮ್ ಅದಕ್ಕಾಗಿ ಒಳಗು ಮತ್ತು ಹೊರಗಂದ್ರು. ಹ್ಮ್ ಆತ್ಮ ಒಳಗು ನಾನ ಮತ್ತು ಜಗತ್ತಿನ ತುಂಬ ಹೊರಗು ನಾನ. ಹ್ಮ್ ಅಷ್ಟೇ ಅಲ್ಲದೆ 14 ಲೋಕಕ್ಕೆ ಆಶ್ರಯ ಪದವಾಗಿ ಹ್ಮ್ ಅಂದ್ರೆ ಆಧಾರವಾಗಿ ತಾನು ಇದ್ದಾನೆ. ಹ್ಮ್ ಆದ ಕಾರಣ ಇಂಥ ಲಕ್ಷಣವುಳ್ಳ ಆತ್ಮ ಹ್ಮ್ ಈ ವಿಜ್ಞಾನಮಯ ಕೋಶದ ವಿಲಕ್ಷಣ ನೋಡಮ್ಮ. ಹ್ಮ್ ಅದರ ಲಕ್ಷಣ ಬೇರೆ, ಇದರ ಲಕ್ಷಣ ಬೇರೆ. ಹ್ಮ್ ಅದಕ್ಕಾಗಿ ಈ ವಿಜ್ಞಾನಮಯ ಕೋಶವು ಕೂಡ ಹ್ಮ್ ಆತ್ಮ ಆಗಲಾರದು. ಹ್ಮ್ ಮತ್ತೆ 210ನೇ ಶ್ಲೋಕದಲ್ಲಿ ಹ್ಮ್ ಪಂಚಾನಾಮಪಿ ಕೋಶಾನಾಂ ನಿಷೇಧೆ ಯುಕ್ತಿತಃ ಶ್ರುತೆ ತನ್ನಿಷೇಧಾವಧಿ ಸಾಕ್ಷಿ ಬೋಧ ರೂಪೋ ಹ್ಮ್ ಅವಶಿಷ್ಯತೆ ಅಂತ ಹ್ಮ್ ಗುರುಗಳು ಶಿಷ್ಯ ಕೇಳಿದ ಪ್ರಶ್ನೆಗೆ ಹ್ಮ್ ಉತ್ತರವನ್ನ ಹೇಳ್ತಾ ಹೇಳ್ತಾ ಹ್ಮ್ ಇದುವರೆಗೆ ಏನ್ ಹೇಳಿದ್ರಮ್ಮಂದ್ರೆ ಹ್ಮ್ ಈ 5 ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ, ಹ್ಮ್ ಈ 5 ಕೋಶಗಳ ವಿಚಾರಗಳನ್ನ ಮಾಡಿ ಹ್ಮ್ ಅವುಗಳ ಸ್ವರೂಪ ಮತ್ತು ಕಾರ್ಯಗಳನ್ನ ಹ್ಮ್ ನಾವು ತಿಳಿದುಕೊಂಡು ಹ್ಮ್ ಶ್ರುತಿಯ ಆಧಾರದಿಂದಲೂ ಯುಕ್ತಿಯಿಂದಲೂ ನಡೆಸಿರುವ ಈ ಚರ್ಚೆಯಿಂದ ಹ್ಮ್ ನಾವು ಯಾವ ಆಧಾರ ಮೇಲೆ ವಿಚಾರ ಮಾಡ್ತೇವೆ ಈಗ ಅಂದ್ರೆ ಹ್ಮ್ ಶ್ರುತಿ ಅಂದ್ರೆ ವೇದದ ಆಧಾರದಿಂದಲೂ ಹ್ಮ್ ಮತ್ತು ವೇದದ ಯುಕ್ತಿಗಳಿಂದಲೂ ಹ್ಮ್ ಮತ್ತು ವೇದಗಳ ಸ್ವಾನುಭಾವದಿಂದಲೂ ಹ್ಮ್ ಇದರಲ್ಲಿ ಆತ್ಮ ಯಾವುದು ಅನಾತ್ಮ ಯಾವುದಂತ ಚರ್ಚೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡೀವಿ. ಹ್ಮ್
ಇಲ್ಲಿ ಏನ್ ಚರ್ಚೆ ನಮ್ಮ ಗುರು ಶಿಷ್ಯರ ಮಧ್ಯದಲ್ಲಿ ಹ್ಮ್ ಆತ್ಮ ಅನಾತ್ಮದ ಚರ್ಚೆ ನಡೆದದ್ದು. ಹ್ಮ್ ಆ ಚರ್ಚೆ ಹೇಗಿರ್ಬೇಕಂದ್ರೆ ಹ್ಮ್ ವೇದ ಪ್ರಮಾಣದಿಂದ ಕೂಡಿರಬೇಕು ಹ್ಮ್ ಮತ್ತು ಅದಕ್ಕೆ ಸರಿಯಾದ ಯುಕ್ತಿಗಳಿರಬೇಕು. ಹ್ಮ್ ಅದ ನಂತರ ಸ್ವಾನುಭಾವಕ್ಕೆ ಬರಬೇಕು. ಹ್ಮ್ ಈ ರೀತಿ ಚರ್ಚೆಯನ್ನು ನಡೆಸಿ ಹ್ಮ್ ಇವು ಯಾವುವು ಆತ್ಮ ಆಗಲಾರದೆಂದು ಹ್ಮ್ ಅವನ್ನು ನಿರಾಕರಿಸಿದೆ. ಹ್ಮ್ ಸುಮ್ಮನೆ ಇದು ದೇಹ ಅನಾತ್ಮ ಅಂತ ಹೇಳೋದಲ್ಲ, ಹ್ಮ್ ಇಂದ್ರಿಯಾದಿಗಳು ಅನಾತ್ಮ ಅಂತ ಹೇಳೋದಲ್ಲ, ಹ್ಮ್ ಈ 5 ಕೋಶಗಳು ಅನಾತ್ಮ ಅಂತ ಸುಮ್ಮನೆ ಹೇಳೋದಲ್ಲ. ಇದು ಹ್ಮ್ ಸ್ವಾನುಭಾವದಿಂದ ಪ್ರಮಾಣದಿಂದ ನಿರಾಕರಿಸಲ್ಪಟ್ಟಿವೆ. ಹ್ಮ್ ಅಂದ್ರೆ ಇವು ಎಂದು ಆತ್ಮ ಆಗಲು ಸಾಧ್ಯವಿಲ್ಲ ಹ್ಮ್ ಅಂದಾಗ ಈಗೇನ್ ಉಳಿತಮ್ಮ, ಎಲ್ಲಾ ಕೋಶಗಳನ್ನ ನಿರಾಕರಿಸಿದ ಮೇಲೆ ಹ್ಮ್ ವೇದಾಂತದ ಮೋಕ್ಷಾರ್ಥಿಯು ಹ್ಮ್ ಭೌತಿಕವಾಗಿ ಪಂಚಕೋಶಗಳ ಗಡಿಯನ್ನ ದಾಟಿದ ಅಂತ ಅರ್ಥ ಆಯ್ತು ನೋಡ್ರಿ. ಹ್ಮ್ 5 ಕೋಶಗಳನ್ನ ದಾಟಿ ಹೋದ. ಹ್ಮ್ ಪಂಚಕೋಶಗಳನ್ನ ಸುಳ್ಳೆಂದು ದೃಢ ನಿಶ್ಚಯದಿಂದ ಅಲ್ಲಗೆಳೆದ ಮೇಲೆ ಹ್ಮ್ ಆ ಮೋಕ್ಷಾರ್ಥಿಯ ಭಾವದಲ್ಲಿ ಉಳಿದಿರುವುದು ಹ್ಮ್ ಏನ್ ಉಳ್ಕೊಂಡನಮ್ಮ ಅಂದ್ರೆ ಹ್ಮ್ ನಿರಾಕರಿಸುವ ಮನೆ ಆದ ಆತ್ಮ ಒಂದೇ. ಹ್ಮ್ ಏನ್ ಉಳಿತಮ್ಮ, ಆತ್ಮ. ನಿರಾಕರಿಸಲಿಕ್ಕೆ ಬಾರದೆ ಇರುವಂತ ಹ್ಮ್ ಎಲ್ಲವೂ ತಿಳಿದು ಅಳಿದು ಉಳಿದ ಮೇಲೆ ಹ್ಮ್ ಆ ಉಳಿದ ವಸ್ತು ತಾನೇ ಎಂದು ತಿಳಿದ ಮೇಲೆ ಹ್ಮ್ ಅವನಿಗೆ ಆತ್ಮ ಒಂದೇ ಉಳಿತೀಗ. ಹ್ಮ್ ಎಲ್ಲವೂ ಅಳಿಸಿ ಹೋದ ಮೇಲೆ ಅದನ್ನ ಹ್ಮ್ ವೀಕ್ಷಿಸುತ್ತಿರುವುದು ಹ್ಮ್ ಸಾಕ್ಷಿ ರೂಪವಾಗಿ ಉಳಿದಿರುವುದೇ ಆತ್ಮ. ಹ್ಮ್ ಎಲ್ಲವೂ ಹೋದ ಮೇಲೆ ಆತ್ಮ ಒಂದು ಉಳಿದಲ್ಲ ಈಗ. ಹೌದು. ಆತ್ಮನನ್ನು ಕೂಡ ಅರಿಯುವಂತ ಜ್ಞಾನ ಏನದ, ಹ್ಮ್ ಆ ಜ್ಞಾನವೊಂದೇ ಉಳ್ಕೊಂಡದ. ಹ್ಮ್ ಜ್ಞಾನವೇ ಆತ್ಮ, ಆತ್ಮವೇ ಜ್ಞಾನ. ಹ್ಮ್ ಇವೆರಡು ಭಿನ್ನವಲ್ಲ ಅಂತ. ಹ್ಮ್ ಈ ರೀತಿ ಆತ್ಮ ಒಂದು ಉಳ್ಕಂತಲ್ಲಮ್ಮ. ಹ್ಮ್ ಅದಕ್ಕೆ ಆತ್ಮನು ಹ್ಮ್ ಪಂಚಕೋಶ ಅತೀತ ಅಂತ ಅರ್ಥ ಆಯ್ತು. ಹ್ಮ್ 5 ಕೋಶಗಳಲ್ಲಿ ಸಿಲುಕದೆ ಇರುವಂತ ಆತ್ಮ. ಹ್ಮ್ ಅದು ಹೇಗೆ ಅಂದ್ರೆ ಹ್ಮ್ ಯೋ ಅಯಮಾತ್ಮ ಸ್ವಯಂ ಜ್ಯೋತಿ ಹ್ಮ್ ಪಂಚಕೋಶ ವಿಲಕ್ಷಣ ಅವಸ್ಥಾತ್ರಯ ಸಾಕ್ಷಿ ಸನ್ನಿರ್ವಿಕಾರೋ ನಿರಂಜನ ಹ್ಮ್ ಸದಾ ಆನಂದ ಹ್ಮ್ ಸವಿಜ್ಞೇಯ ಹ್ಮ್ ಸ್ವಾತ್ಮ ತೇನ ವಿಪಶ್ಚಿತ ಅಂತ ಹ್ಮ್ ಈ ಶ್ಲೋಕದ ಅಭಿಪ್ರಾಯ. ಹ್ಮ್ ಸೂಕ್ಷ್ಮವಾದ ಪರೀಕ್ಷೆಯನ್ನ ಮಾಡಿವಿ ನಾವು. ಹ್ಮ್ ಆತ್ಮ ಹೇಗೆ ಅಂದ್ರೆ ಸ್ವಯಂ ಪ್ರಕಾಶ. ಹ್ಮ್ ಈಗ ಗಗನದಲ್ಲಿ ಬೆಳಗುವಂತ ಸೂರ್ಯ ಹ್ಮ್ ಜಗತ್ತನ್ನೇ ಬೆಳಗುತ್ತಾನೆ, ಪ್ರಕಾಶವನ್ನ ಮಾಡುತ್ತಾನೆ, ನಿಜ. ಹ್ಮ್ ಆ ಸೂರ್ಯನನ್ನೇ ಬೆಳಗುವಂತ ಪ್ರಕಾಶ ಮಾಡುವಂತವನು ಆತ್ಮ. ಹ್ಮ್ ಅಂದ್ರೆ ಸೂರ್ಯನಿಗಿಂತ ಬೇರೆ ಆನಂತ ಅರ್ಥ ಆಯ್ತಲ್ರಿ. ಹೌದು. ಸ್ವಯಂ ಜ್ಯೋತಿ ಹ್ಮ್ ಜಗತ್ತನ್ನೇ ಬೆಳಗುವಂತ ಶಕ್ತಿ ಉಳ್ಳದ್ದು. ಹ್ಮ್ ಮತ್ತು ಪಂಚಕೋಶಗಳಿಂದ ಬೇರೆಯವನು. ಹ್ಮ್ ಈ 5 ಕೋಶಗಳಲ್ಲಿ ಬೇರೆಯಾಗಿ ಇರುವವನು. ಹ್ಮ್ ಮತ್ತು 3 ಅವಸ್ಥೆ ಜಾಗ್ರ ಸ್ವಪ್ನ ಸುಷುಪ್ತಿಗಳಿಗೆ ಸಾಕ್ಷಿಯಾಗಿರುವನು. ಹ್ಮ್
ಈ ಅವಸ್ಥೆಗಳು ವಿಕಾರವಾದರೂ ಕೂಡ ಹ್ಮ್ ತಾನು ವಿಕಾರ ರಹಿತನು, ಹ್ಮ್ ಅವನು ನಿಲ್ಲಿತ್ತನು, ಹ್ಮ್ ಯಾವುದಕ್ಕೆ ಅಂಟಲಾರದೆ ಹ್ಮ್ ಯಾವುದರಲ್ಲಿ ಇದ್ದರೂ ಕೂಡ ಇದ್ದಂತ ವಸ್ತುವಿನಲ್ಲಿ ಕೂಡದೇ ಇರುವವನು. ಹ್ಮ್ ಇದೇ ಆಶ್ಚರ್ಯವಾದ ಅನುಭವ. ಹ್ಮ್ ನಾವು ಒಂದು ನೀರಲ್ಲಿ ಬೆರಳು ಹಾಕಿದ್ರೆ ಹ್ಮ್ ನೀರು ಬೆರಳಿಗೆ ಅಂಟುತ್ತದೆ. ಹ್ಮ್ ಎಣ್ಣೆಯಲ್ಲಿ ಬೆರಳು ಹಾಕಿದಾಗ ಹ್ಮ್ ಆ ಎಣ್ಣೆ ಬೆರಳಿಗೆ ಅಂಟುತ್ತದೆ. ಹ್ಮ್ ಇದು ಎಲ್ಲ ಅನುಭವ ನಮಗೆಲ್ಲ ಇರೋದು. ಹ್ಮ್ ಆದ್ರೆ ಆತ್ಮ ಹೇಗೆ ಅಂದ್ರೆ ಹ್ಮ್ ಯಾವುದಕ್ಕೂ ಅಂಟದೆ ಹ್ಮ್ ನಿಲ್ಲಿತ್ತನು ಮತ್ತು ಸದಾ ಆನಂದ ಸ್ವರೂಪನು. ಹ್ಮ್ ಯಾವಾಗಲೂ ಆನಂದವಾಗಿರುವಂತ ಸ್ವರೂಪವೇ ನಮ್ಮದು. ಹ್ಮ್ ಈ ಸ್ವರೂಪನು ಆದ ಆತ್ಮನನ್ನೇ ಹ್ಮ್ ತಿಳ್ಕೊಂಡ ಮೇಲೆ, ಹ್ಮ್ ಆತ್ಮ ಅಂದ್ರೆ ಈ ಲಕ್ಷಣದಿಂದ ಇರುವುದೇ ಆತ್ಮ. ಹ್ಮ್ ಅಂದ್ರೆ ಅವಸ್ಥಾತ್ರಯಗಳಿಗೂ ಹ್ಮ್ ಪಂಚಕೋಶಗಳಿಗೂ ಹ್ಮ್ ಪಂಚ ಪ್ರಾಣಗಳಿಗೂ ಹ್ಮ್ ಯಾವುದಕ್ಕೂ ಕೂಡ ಹ್ಮ್ ಕೂಡದೆ ಬೇರೆ ಸಾಕ್ಷಿಯಾಗಿರುವಂತ ಆತ್ಮ ಅಂತ ಗೊತ್ತಾಯ್ತು. ಅದೇ ಆತ್ಮ ಅಂತ. ಹ್ಮ್ ಈಗ ಏನು ನಾವು ಅನುಭವ ಮಾಡದಮಂದ್ರೆ ಹ್ಮ್ ಆ ಆತ್ಮನನ್ನೇ ಹ್ಮ್ ಇದೇ ಆತ್ಮ ಅಂತ ಏನ್ ತಿಳ್ಕೊಂಡಿವಲ್ಲಮ್ಮ, ಹ್ಮ್ ಆ ಆತ್ಮವೇ ನನ್ನ ಆತ್ಮನೆಂದು ಹ್ಮ್ ವಿವೇಕವುಳ್ಳಂತವರು ತಿಳಿದುಕೊಳ್ಳಬೇಕು. ಹ್ಮ್ ಅದೇ ಆತ್ಮ ನಾನು, ಹ್ಮ್ ನಾನೇ ಅದೇ ಆತ್ಮ. ಹ್ಮ್ ಈ ಅವಿಕಾರಿಯಾದ ಪರಮಾತ್ಮನನ್ನ ನಾವು ತಿಳಿಯಬೇಕು. ಹ್ಮ್ ಅದನ್ನ ತಿಳಿಯುವುದೆಂದರೆ ಹ್ಮ್ ಹೊರಗಿನ ಪ್ರಪಂಚದ ವಿಷಯವನ್ನ ತಿಳಿಯುವ ರೀತಿಯಂತೆ ಅಲ್ಲ. ಹ್ಮ್ ಹೊರಗಿನ ವಿಷಯಗಳನ್ನು ತಿಳಿತೀವಲ್ಲ, ಹ್ಮ್ ಶಬ್ದಾದಿಗಳನ್ನು ತಿಳಿತೀವಿ, ಹ್ಮ್ ಮತ್ತ ಅನಂತ ವಸ್ತುಗಳನ್ನ ಅರಿತೀವಿ. ಹ್ಮ್ ಆ ರೀತಿಯಾಗಿ ಆತ್ಮನನ್ನ ತಿಳಿಯುವುದಲ್ಲ. ಹ್ಮ್ ಇದನ್ನ ಹೇಗೆ ತಿಳಿಬೇಕು ಅಂದ್ರೆ ಹ್ಮ್ ಆತ್ಮತೇನ ಅಂದರೆ ಹ್ಮ್ ನಮ್ಮ ಒಳಗಿನ ಸ್ವಭಾವವೇ ಎಂಬುದಾಗಿ ಅರಿಯಬೇಕು. ಹ್ಮ್ ನಾವು ಆತ್ಮ ಸ್ವರೂಪಿಗಳೇ, ಹ್ಮ್ ಆತ್ಮನೇ ನಾನು ಅಂತ ತಿಳಿಬೇಕು. ಹ್ಮ್ ಆದ್ದರಿಂದ ಬುದ್ಧಿವಂತನಾದ ಹ್ಮ್ ವೇದಾಂತದ ಸಾರವನ್ನ ಅರಿಯಬೇಕೆಂಬುವ ಮೋಕ್ಷಾರ್ಥಿಯು ಹ್ಮ್ ಪಂಚಕೋಶಗಳನ್ನ ಅಲ್ಲ ಅಂತ ತಿಳಿಯುವುದಷ್ಟೇ ಅಲ್ಲ, ಹ್ಮ್ ಆತ್ಮವು ನಮ್ಮಿಂದ ಹೊರಗೆ ದೂರದಲ್ಲಿ ಇರುವ ವಸ್ತುವಲ್ಲ. ಹ್ಮ್ ನಮ್ಮನ್ನು ಬಿಟ್ಟಾದ ನಮ್ಮದು ಇಲ್ಲ, ಅದು ದೂರಂತೂ ಅಲ್ಲ, ಹ್ಮ್ ಸಮೀಪಂತೂ ಅಲ್ಲ. ಹ್ಮ್ ಹೌದಿಲ್ಲ? ಹೌದು. ಆ ದೂರನಲ್ಲ, ಅದು ಸಮೀಪನಲ್ಲ. ಯಾಕಂದ್ರೆ ಅದರ ಸ್ವರೂಪನೇ ನಾವಿದ್ದೀವಿ. ಹ್ಮ್ ಅದರ ಸ್ವರೂಪನೇ ನಾವಿದ್ದು ಇದು ನಮ್ಗಿಂತ ದೂರ ಆದ್ರೆ ಅಂತ ಹೇಳಕ್ ಬರಂಗಿಲ್ಲ, ಹ್ಮ್ ಇಲ್ಲೇ ನಮ್ಮ ಸಮೀಪ ಆದಂತ ಹೇಳಕ್ ಬರಂಗಿಲ್ಲ. ಹ್ಮ್ ಅದರ ಸ್ವರೂಪವೇ ನಾವಾಗಿದ್ದೀವಿ. ಹ್ಮ್ ಆ ಕಾರಣ ಹ್ಮ್ ಆ ಒಂದು ಆತ್ಮವು ನಮ್ಮಿಂದ ಹೊರಗೆ ದೂರದಲ್ಲಿ ಇರುವ ವಸ್ತುವಲ್ಲ. ಹ್ಮ್ ಅದು ನಮ್ಮೊಳಗೆ ಅಂತರಂಗದಲ್ಲಿ ಇದ್ದು ಹ್ಮ್ ಎಲ್ಲವನ್ನ ಪ್ರಕಾಶವನ್ನ ಮಾಡುವ ಬೆಳಗುತ್ತಿರುವ ಹ್ಮ್ ಸ್ವಯಂ ಜ್ಯೋತಿ ಎಂದು ಹ್ಮ್
ಅನುಭವ ಪೂರ್ವಕವಾಗಿ ಅದನ್ನ ತಿಳಿಯಬೇಕು. ಹ್ಮ್ ಅದರಿಂದ ಎಲ್ಲಾ ಬೆಳಗ್ತಾವಮ್ಮ. ಹೌದು. ಅದನ್ನ ಬೆಳಗುವಂತ ಶಕ್ತಿ ಹ್ಮ್ ಈ ದೀಪಕ್ಕೂ ಇಲ್ಲ, ಹ್ಮ್ ನಂದಾದೀಪಕ್ಕೂ ಇಲ್ಲ, ಹ್ಮ್ ವಿದ್ಯುತ್ ಶಕ್ತಿಗೂ ಇಲ್ಲ, ಹ್ಮ್ ಅಗ್ನಿಗೂ ಇಲ್ಲ, ಹ್ಮ್ ವಾಯುಗೂ ಇಲ್ಲ, ಹ್ಮ್ ಚಂದ್ರ ಸೂರ್ಯರಿಗೂ ಇಲ್ಲ, ಹ್ಮ್ ಮತ್ತು ನಕ್ಷತ್ರಗಳಿಗೂ ಇಲ್ಲ. ಹ್ಮ್ ಅದು ಹೊರಗಡೆ. ಹ್ಮ್ ಮತ್ತೆ ಒಳಗಡೆ ಹ್ಮ್ ಅದನ್ನ ತಿಳಿಯಲಿಕ್ಕೆ ಹ್ಮ್ ಶರೀರದಿಂದಲೂ ಸಾಧ್ಯ ಇಲ್ಲ, ಹ್ಮ್ ಇಂದ್ರಿಯಾದಿಗಳಿಂದಲೂ ಸಾಧ್ಯ ಇಲ್ಲ, ಹ್ಮ್ ಮನಸ್ಸಿನಿಂದಲೂ ಸಾಧ್ಯ ಇಲ್ಲ, ಬುದ್ಧಿ ಚಿತ್ತ ಅಹಂಕಾರದಿಂದಲೂ ಸಾಧ್ಯ ಇಲ್ಲ. ಹ್ಮ್ ಅಂಥ ಅಸಾಧ್ಯವಾಗಿ ಹ್ಮ್ ಇರುವಂತ ನಮ್ಮ ಸ್ವರೂಪವನ್ನ ಹ್ಮ್ ನಮ್ಮ ಅನುಭವ ಪೂರ್ವಕವಾಗಿಯೇ ತಿಳಿಬೇಕದು. ಹ್ಮ್ ಅದಕ್ಕಾಗಿ ನಾವು ಸತತವಾಗಿ ಹ್ಮ್ ಅದರ ಅನುಭವವನ್ನ ಹ್ಮ್ ಮಾಡೋದಕ್ಕೋಸ್ಕರವಾಗಿ ಹ್ಮ್ ಸತತ ಶ್ರವಣ ಮನನ ಶ್ರವಣ ಮನನ ಶ್ರವಣ ಮನನ ಮಾಡ್ತಾ ಇರಬೇಕು. ಹ್ಮ್ ಇಷ್ಟೆಲ್ಲ ಕೇಳಿದ ಮೇಲೆ ಹ್ಮ್ ಮತ್ತೆ ಆ ಶಿಷ್ಯ ಸದ್ಗುರುಗಳನ್ನ ಪ್ರಶ್ನೆ ಮಾಡ್ತಾನೆ. ಹ್ಮ್ ಪೂರ್ವದಲ್ಲಿ ಮಾಡಿದ ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ. ಹ್ಮ್ ಇಲ್ಲೇನು ಪ್ರಶ್ನೆ ಅಂದ್ರೆ ಶಿಷ್ಯಂದು ಆತ್ಮವೆಂದರೇನು, ಹ್ಮ್ ಮತ್ತೆ ಆತ್ಮ ಅಂದ್ರೆ ಏನು ಅಂತ ಕೇಳ್ತಾನ್ರಿ. ಹ್ಮ್ ಅದಕ್ಕ ಶಿಷ್ಯ ಉವಾಚ ಅಂದ್ರೆ ಶಿಷ್ಯ ಪ್ರಶ್ನೆ ಮಾಡುತ್ತಾನೆ. ಹ್ಮ್ ಏನಂತ ಅಂದ್ರೆ ಹ್ಮ್ ಮಿಥ್ಯಾತ್ವೇನ ನಿಷಿದ್ಧೇಷು ಕೋಶೇಶ್ವತೇಷು ಪಂಚಸು ಸರ್ವಭಾವಂ ವಿನಾ ಕಿಂಚಿನ್ ಪಶ್ಯಮುಹೋತ್ರ ಹೇ ಗುರು ಹ್ಮ್ ವಿಜ್ಞೇಯಂ ಕಿಂ ವಸ್ತೌಸ್ತಿ ಹ್ಮ್ ಸ್ವ ಆತ್ಮನ ಅತ್ರ ವಿಪಶ್ಚಿತ ಅಂತ ಹ್ಮ್ ಇಲ್ಲಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಶಿಷ್ಯ. ಹ್ಮ್ ಕಾರಣ ಮಿಥ್ಯ ಆತ್ಮೇನ ನಿಷಿದ್ಧೇಶು ಅಂತ ಮೊದಲನೇದ್ದು. ಹ್ಮ್ ಮಿಥ್ಯಾತ್ವೇನ ನಿಷಿದ್ಧೇಶು ಅಂದ್ರೆ ಹ್ಮ್ ಮಿಥ್ಯೆ ಎಂದು ನಿರಾಕರಿಸಲ್ಪಟ್ಟಾಗ. ಹ್ಮ್ ಏನು ಮಿಥ್ಯ ಅಂತ ನಿರಾಕರಿಸಲ್ಪಟ್ಟಿತ್ತು ಅಂದ್ರೆ ಹ್ಮ್ ನಮ್ಮಲ್ಲಿ ಇರುವಂತ ಪಂಚಕೋಶ ಹ್ಮ್ ಮತ್ತೆ ಹ್ಮ್ ಮುಂದೆ ಪಂಚಸು ಕೋಶೇಶು ಹ್ಮ್ ಸರ್ವ ಅಭಾವಂ ವಿನಃ ಹ್ಮ್ ಅತ್ರ ಹ್ಮ್ ನ ಪಶ್ಯಾಮಿ ಕಿಂಚಿತ ಹ್ಮ್ ವಿಪಶ್ಚಿತ ಸ್ವಾತ್ಮಾನ್ ಹ್ಮ್ ಅತ್ರ ಕಿಂ ವಸ್ತು ಅಸ್ತಿ ಅಂತ ಹ್ಮ್ ಪ್ರಶ್ನೆ. ಹ್ಮ್